ಬ್ರೇಕ್ ದ ರೂಲ್ ಅಂತ ಹೇಳ್ಬಿಟ್ಟು ಒಂದು ಹೊಸ ನಿಯಮವನ್ನ ಜಾರಿಗೆ ತಂದಿದೀವಿ ಅಂತ ಹೇಳ್ತಾ ಇದ್ರಿ. ಎಲ್ಲೋ ಒಂದ್ ಕಡೆ ನಾವು ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ ಅವ್ರು ತಗೊಳ್ಬೇಕಾದ್ರೆ, ಯಾಕಂದ್ರೆ ಇವ್ರು ಆಟ ಆಡುವಂತ ಬರದಲ್ಲಿ ಚೀರಾಡುವಂತದ್ದು ಕೂಗಾಡುವಂತದ್ದೆಲ್ಲ ಇರ್ತದೆ. ಸೊ ಆ ಜಡ್ಜ್ಮೆಂಟ್ ಪ್ರಕ್ರಿಯೆ ಹೆಂಗಿರುತ್ತೆ ಅಂತ? ಜಡ್ಜ್ಮೆಂಟ್ ಅದಕ್ಕೆ ಎಲ್ಲ ನಾವು ತಯಾರಿ ಮಾಡಿರ್ತೀವಿ, ಯಾವ ರೀತಿ ಅವರು ಅಂಪೈರ್ಗಳಾಗ್ಲಿ ಇವರಾಗ್ಲಿ ಯಾವ ರೀತಿ ತಗೋಬೇಕು ಅಂತ. ಅಂದ್ರೆ ಬೋರ್ಡ್ ಮಾತ್ರ ಒಂದೇ ಇರ್ತದೆ, ಆಡೋರು ಮಾತ್ರ 15 ಜನ ಅಷ್ಟೇ, ಪಾನ್ಗಳು ಅವೇ ಇರ್ತದೆ, ಎಲ್ಲ ಅದೇ ಇರ್ತದೆ. ಓಕೆ, ಇವಾಗ ಒಬ್ರು ತಲೆ ಉಪಯೋಗಿಸೋ ಬದಲು 15 ಜನ ತಲೆ ಉಪಯೋಗಿಸಬಹುದು. ಸೊ ಈ ತರ ಒಂದು ರೂಲ್. ಇವಾಗ ಬ್ಯಾಡ್ಮಿಂಟನ್ ಎಲ್ಲೂ ಕೂಡ ಇವಾಗ ಏನಂದ್ರೆ ಒಬ್ಬ ಪ್ಲೇಯರ್ ಚೆನ್ನಾಗಿ ಆಡ್ತಾರೆ, ಅವ್ರು ಇರ್ತಾರೆ, ಒಬ್ಬ ವೀಕ್ ಇರ್ತಾರೆ. ನಾನು ಬೇರೆ ಬೇರೆ ಟೂರ್ನಮೆಂಟ್ ಅಲ್ಲಿ ನೋಡಿದೀನಿ, ಒಬ್ರು ತುಂಬಾ ಸ್ಟ್ರಾಂಗ್ ಇರ್ತಾರೆ, ಒಬ್ರು ತುಂಬಾ ವೀಕ್ ಇರ್ತಾರೆ. ಅಲ್ಲಿ ನಾವೇನೋ ಒಂದು ಟ್ವಿಸ್ಟ್ ಕೊಡ್ತೀವಿ. ಸೊ ತುಂಬಾ ಸ್ಟ್ರಾಂಗ್ ಇರೋನು ಆಡ್ತಾ ಇರ್ಬೇಕಾದ್ರೆ, ತುಂಬಾ ವೀಕ್ ಇರೋರು ಆಡ್ತಾ ಇರ್ಬೇಕಾದ್ರೆ, ಅವ್ರ ಕಡೆ ಇರೋ ಸ್ಟ್ರಾಂಗೆಸ್ಟ್ ಪ್ಲೇಯರ್ ಒಂದು ಪಾಯಿಂಟ್ ಅಲ್ಲಿ ಬರ್ಬೋದು ಅಂತ ಏನೋ ಒಂದು ರೂಲ್ ತರ್ತೀವಿ ನಾವು. ಸೊ ಅವೆಲ್ಲ ಒಂದೊಂದು ಸರ್ಪ್ರೈಸಸ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಲಾಸ್ಟ್ ಇಯರ್ ನಾವು ಕ್ರಿಕೆಟ್ ಮಾಡಿದಾಗ ನಮ್ಗೆ ಅಲ್ಲಿ ಕುತ್ಕೊಂಡು ನಾವು ಪ್ಲಾನ್ ಮಾಡಿದ್ವಿ, ಇವ್ರಿಗೆ ಏನ್ ರೂಲ್ ಇರಬೇಕು, ಏನ್ ರೂಲ್ ಇರಬಾರ್ದು ಅಂತ. ಸೊ ಈ ಸತಿ ಕ್ರಿಕೆಟ್ ಅಲ್ಲೂ ಕೂಡ ಹಲವಾರು ರೂಲ್ಸ್ ಚೇಂಜ್ ಮಾಡ್ತೀವಿ. ಸೊ ಯಾವ ಟೈಮಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಬರಬೇಕು, ಇಂಪ್ಯಾಕ್ಟ್ ಪ್ಲೇಯರ್ ಬರಬಾರ್ದು ಅಂತ. ಸೊ ಏನಂದ್ರೆ ಬೇಸಿಕಲಿ ಎಲ್ಲ ಟ್ವಿಸ್ಟ್ ಅಂದ್ರೆ ತಲೆ ಜಾಸ್ತಿ ಉಪಯೋಗಿಸ್ಬೇಕು ಅಂತ ಅಷ್ಟೇ.